ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಹಾಕ್ತಾಯಿದ್ದೀನಿ. ಸೊ ಏನಿವತ್ತು ಬಸ್ಸಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಉಡುಪಿ ಕೃಷ್ಣ ಜನ್ಮಾಷ್ಟಮಿ ಇತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಸೇರಿ ಉಡುಪಿಗೆ ಹೋಗೋಣ ಅಂತ ಎಲ್ಲ ಫ್ಯಾಮಿಲಿ ಸೇರಿ ಹೋಗ್ತಾಯಿದ್ದೀವಿ. ಬಸ್ ಜರ್ನಿ ಮಾಡ್ತಿರ್ಬೇಕಾದ್ರೆ ಎಲ್ಲಿ ಸ್ಟಾಪ್ ಮಾಡ್ತಾರೆ ಊಟಕ್ಕೆ ಅಂತ ಗೊತ್ತಿರಲ್ಲ. ಸೊ ಫುಡ್ಡೆಲ್ಲ ಚೆನ್ನಾಗಿರುತ್ತೆ ಅಂತ ಅಷ್ಟೊಂದು ಅನಿಸೋದಿಲ್ಲ. ಸೊ ಹಾಗಾಗಿ ನಾವು ಮನೆಯಿಂದನೇ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ವಿ. ನೋಡಿ ಇಲ್ಲಿ ನವ ದಂಪತಿಗಳೇನು ಕೂತಿದ್ದಾರೆ. ಸೊ ಬನ್ನಿ ಪುಳಿಯೋಗರೆ ತಿನ್ನೋಣ. ಪುಳಿಯೋಗರೆ ತಿಂದ್ಬಿಟ್ಟು ನಾವು ಮಲ್ಕೊಂಡ್ಬಿಟ್ವಿ. ನೋಡಿ ಇದು ಮಾರ್ನಿಂಗ್ ವೇವ್. ಬೆಳಗ್ಗೆ ಬಸ್ಸು 6:15ಗೆ ರೀಚ್ ಆಗಬೇಕಾಗಿತ್ತು, ಬಟ್ ನಮ್ಮ ಬಸ್ ರೀಚ್ ಆಗಿದ್ದು 9:15ಗೆ. ನಮ್ಮ ಅಕ್ಕ ಭಾವ ಎಲ್ಲರೂ ಬೆಂಗಳೂರಿಂದ ಬರ್ತಾಯಿದ್ರು, ನಾವು ಬಿಜಾಪುರಿಂದ ಹೋಗ್ತಾಯಿದ್ವಿ. ಸೊ ಅವ್ರ ಬಸ್ಸು ಆಲ್ರೆಡಿ 6:30ಗೆ ರೀಚ್ ಆಗಿರೋದ್ರಿಂದ ಅವರು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಕೂತಿದ್ರು ಬಸ್ ಸ್ಟ್ಯಾಂಡಲ್ಲಿ ನಮ್ಮದೇ ವೆಯ್ಟ್ ಮಾಡಿಕೊಂಡು. ಸೊ ಬಂದ ತಕ್ಷಣ ಎಲ್ಲರೂ ಒಂದ್ಸಲ ಮೀಟಾಗಿ ಇವಾಗ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಕೃಷ್ಣನ ಟೆಂಪಲ್ಗೆ ಹೋಗೋದು. ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೋಟೆಲ್ಗೆ ಹೋಗಿದ್ದೀವಿ. ನೋಡಿ ನಮ್ಮ ಭುವನ್ ಕೂತಿದ್ದಾನೆ, ನಮ್ಮಮ್ಮ, ನಮ್ಮ ಮಾಮನ ಮಕ್ಕಳು ಇವರಿಬ್ಬರು. ಆಫ್ಟರ್ ಲಾಂಗ್ ಡೇಸ್ ನಾವು ಈ ಥರ ಎಲ್ಲ ಫ್ಯಾಮಿಲಿ ಸೇರಿಕೊಂಡು ಟ್ರಿಪ್ಗೆ ಅಂತ ಹೋಗಿದ್ದು. ನಮ್ಮ ಭುವನ ನೋಡಿ ಹೆಂಗೆ ಟಿಫನ್ ಮಾಡ್ತಾ ಇದ್ದಾನೆ. ಸೊ ಫೈನಲಿ ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಕೃಷ್ಣನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು ಕೃಷ್ಣನ ಟೆಂಪಲ್ಲು. ಸೊ ಇದೇ ನೋಡಿ ಉಡುಪಿ ಶ್ರೀಕೃಷ್ಣ ದೇವಸ್ಥಾನದ ಎಂಟ್ರೆನ್ಸು. ಮುಂದೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಕೃಷ್ಣ ಜನ್ಮಾಷ್ಟಮಿ ದಿನಾನೇ ನಾವು ಹೋಗಿದ್ದು ಕೃಷ್ಣನ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬ ರಶ್ ಇತ್ತು. ಉಡುಪಿಗೆ ಅಂತ ಬಂದರೆ ನಮಗೆ ಮೊದಲು ನೆನಪಾಗೋದೇ ಶ್ರೀಕೃಷ್ಣನ ಟೆಂಪಲ್ಲು. ಸೊ ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಸಮಾಧಾನ ಸಿಗುತ್ತೆ. ಜನ್ಮಾಷ್ಟಮಿ ದಿನವೇ ಬಂದಿರೋದ್ರಿಂದ ನೋಡಿ ಇಲ್ಲಿ ಈ ಥರ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಟೆಂಪಲ್ನಲ್ಲೇ ಒಂದು ಗೋಶಾಲೆನೂ ಇದೆ ನೋಡಿ, ಇಲ್ಲೆಲ್ಲ ಹಸುಗಳು ಇದ್ದಾವೆ. ನೋಡಿ ಇಲ್ಲಿ ಏನೇನೋ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು. ಹಾಗೆ ನಾವು ಲಗೇಜ್ನ ಎಲ್ಲ ಇಟ್ಬಿಟ್ಟು ದರ್ಶನಕ್ಕೆ ಅಂತ ನಿಂತ್ವಿ. ಸೊ ನೀವು ನೋಡ್ತಿರ್ಬೋದು ಎಷ್ಟೊಂದು ರಶ್ ಇದೆ. ಇದು ಏನೂ ಅಲ್ಲ, ನಾವು ಬೆಳಗ್ಗೆ ಹೋಗಿದ್ದು ಒಂದು 10 ಗಂಟೆ 10:30 ಹೊತ್ತಿಗೆ ಇಷ್ಟು ರಶ್ ಇತ್ತು. ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ ಯಾವ ಥರ ರಶ್ ಇತ್ತು ಅಂತ. ನೋಡಿ ಇಲ್ಲಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಆವಾಗಲೇ ನಾನು ತೋರಿಸಿದ್ದು ಗೋಶಾಲೆ. ಸೊ ಇಲ್ಲೇ ಈ ಕಡೆ ಸೈಡ್ ನೋಡಿದ್ರೆ ನೀವು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇದ್ದಾವೆ. ಅನ್ನಪ್ರಸಾದಕ್ಕೆ ಇಲ್ಲೇ ಮಾಡೋದು. ನೋಡಿ ಇಲ್ಲಿ ಆಲ್ರೆಡಿ ಅನ್ನಪ್ರಸಾದ ಶುರು ಆಗೋಗಿದೆ. ನೋಡಿ ಜನ್ಮಾಷ್ಟಮಿ ದಿವಸ ಯಾವ ಥರ ಅಲಂಕಾರ ಮಾಡಿದ್ರು ಅಂತ ನೋಡ್ತಿರ್ಬೋದು. ಸೊ ಒಳಗಡೆ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಸೊ ಹಾಗಾಗಿ ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ಮುಗಿಸ್ಕೊಂಡು ಅನ್ನಪ್ರಸಾದ ತಗೋತಾ ಇದ್ದೀವಿ ನೋಡಿ ಎಲ್ಲರೂ. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಲಾಸ್ಟ್ ಟೈಮ್ ಒಂದು ಸಲ ಬಂದಿರಬೇಕಾದ್ರೂ ನಾವು ಬೀಚ್ ಹತ್ರನೇ ಸ್ಟೇ ಮಾಡಿದ್ವಿ. ಸೊ ಈ ಸಲನೂ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಸ್ಟೇ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಬೀಚ್ ಹೋಮ್ ಸ್ಟೇ ಹತ್ರ ಹೋಗಿ ಅಲ್ಲೇ ಸ್ಟೇ ಮಾಡಿ ಇಲ್ಲಿ ಇವಾಗ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೊರಗಡೆ ಬಂದಿದ್ದೀವಿ. ನೋಡಿ ಇಲ್ಲಿ ಮೆಕ್ಕೆಜೋಳ ತಿಂತಾಯಿದ್ದೀವಿ. ಇಲ್ಲಿ ಹಾಗೆ ಆಟ ಆಡ್ತಾ ಇದ್ದಾರೆ. ಏನು ಮಾಡತ್ತಿರೋದು? ಏನದು
ಬಿಜಾಪುರ ಗುಮ್ಟ ಅವ್ವ ಏನ್ ಮಾಡತ್ತಿ ಚೀ ಅವ್ವ ಬೀಚ್ ಸೈಡ್ ಹತ್ರ ಅಲೆಗಳ ಅಬ್ಬರ ಮಳೆ ತುಂಬ ಜೋರಾಗಿತ್ತು ಅಂತ ಈ ಥರ ಹಾಕ್ಬಿಟ್ಟಿದ್ರು. ಯಾರಿಗೂ ಬೀಚ್ ಹತ್ರ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಇಲ್ಲೇ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಥರದ ವೆರೈಟಿ ಐಟಮ್ಸ್ನು ತಿಂದು ಇವಾಗ ರೂಮ್ ಕಡೆ ಹೊರಡ್ತಾ ಇದ್ದೀವಿ. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಡ್ತೀವಿ. ನಾಳೆ ಬೆಳಗ್ಗೆ ಏನು ಪ್ಲ್ಯಾನ್ ಅಂತ ನಿಮಗೆ ನಾಳೆ ಬೆಳಗ್ಗೆ ಹೇಳ್ತೀನಿ. ಸೊ ಇದು ನೋಡಿ ಬೆಳಗ್ಗಿನ ಟೈಮ್ ವ್ಯೂ ಹೆಂಗಿದೆ ಅಂತ ನೋಡಿ ನೀವು. ಫುಲ್ ಮಳೆ ಬರ್ತಾ ಇತ್ತು. ಇವಾಗ ಒಂದು ಸ್ವಲ್ಪ ಕಮ್ಮಿನೇ ಇದೆ ಮಳೆ. ನಮ್ಮ ಭುವನ ನೋಡಿ ಅಲ್ಲಿ ಚಿಕ್ಕಪ್ಪ ಜೊತೆಗೆ ಹೆಂಗೆ ಹೋಗ್ತಾ ಇದ್ದಾನೆ. ಸೊ ಬೆಳಗ್ಗೆ ಬೇಗ ಎದ್ದು ಟಿಫನ್ ಮಾಡಿಕೊಂಡು ಇವಾಗ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಕೇಳಿದ್ರೆ ನಾವು ಉಡುಪಿಯಲ್ಲಿ ಆಲ್ಮೋಸ್ಟ್ 15 ಇಯರ್ಸ್ ಇಲ್ಲೇ ಇದ್ವಿ. ನಮ್ಮ ಎಜುಕೇಷನ್ ಎಲ್ಲ ಇಲ್ಲೇ ಮುಗ್ದಿದ್ದು, 15 ಇಯರ್ಸ್ ಎಜುಕೇಷನ್. ಸೊ ನಾವು ಮೊದಲು ಇದ್ದಿದ್ದಂಥ ಜಾಗ, ಅಲ್ಲಿ ಜನರನ್ನ ಒಂದ್ಸಲ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ನೋಡಿ, ಇದು ನಾನು 10 ವರ್ಷಗಳ ಹಿಂದೆ ಓದಿದ ಹೈಸ್ಕೂಲ್, ಇದು ಪರ್ಕಳ ಹೈಸ್ಕೂಲ್ ಅಂತ. ಮನಸ್ಸಿಗೇನೋ ಒಂಥರ ಖುಷಿಯಾಗುತ್ತೆ, ಆ ದಿನಗಳು ಎಲ್ಲ ನೆನಪಾಗುತ್ತೆ. ಸೊ ಎಲ್ಲರೂ ಒಂದು ಸಲ ಬಂದ ತಕ್ಷಣ ನೋಡಿ ಶಾಕ್ ಆಗಿಬಿಟ್ರು. ಆಫ್ಟರ್ 10 ಇಯರ್ಸ್ ನಾವು ಅವರನ್ನು ಮೀಟ್ ಮಾಡ್ತಾ ಇರೋದು. ಸೊ ಬರ್ತಾ ಹಾಗೆ ಹಾದಿನಲ್ಲಿ ಎಲ್ಲರ ಜೊತೆನೂ ಮಾತಾಡಿಸ್ತಾ ಬಂದ್ವಿ. ಇಲ್ಲೇ ಮುಂದೆ ನೋಡಿ ನಮ್ಮ ಮನೆ ಇದ್ದಿದ್ದು. ಸೊ ಇವಾಗ ಅದೆಲ್ಲ ಚೇಂಜ್ ಆಗೋಗಿದೆ. ಸೊ ಫುಲ್ ಡೇ ಎಲ್ಲರ ಮನೆಗೂ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಖುಷಿಯಾಗಿ ಆಮೇಲೆ ವಾಪಸ್ ಹೊರಟ್ವಿ. ಇವಾಗ ಬಸ್ಗೆ ಕಾಯ್ತಾ ಇದ್ದೀವಿ. ರೂಮ್ಗೆ ವಾಪಸ್ ಹೋಗಿ ಚೆಕ್ಔಟ್ ಆಗಿ ಅಲ್ಲಿಂದ ನಾವು ವಾಪಸ್ ಇವಾಗ ಉಡುಪಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಟ್ರಿಪ್ ಮಾಡಿ ತುಂಬ ದಿವಸ ಆಗಿತ್ತು. ತುಂಬ ಖುಷಿಯಾಗಿತ್ತು 2 ದಿವಸ. ಇವಾಗ ಬಾಯ್ ಹೇಳೋ ಸಮಯ. ಹಾಯ್ ಹಾಯ್ ಬಾಯ್. ಸರಿ ಬಾಯ್ ನಡಿ. ಸೊ ಬೆಂಗಳೂರು ಬಸ್ಸು ಮೊದಲು ಬಂದಿರೋದ್ರಿಂದ ಅವರನ್ನು ಬಸ್ಸಿಗೆ ಹತ್ತಿಸ್ತಾ ಇದ್ದೀವಿ. ಸೊ ಅವ್ರು ಹತ್ಕೊಂಡು ಒಂದು 10-15 ನಿಮಿಷಕ್ಕೆ ನಮ್ಮ ಬಸ್ನು ಬಂತು. ನಾವು ಬಸ್ ಹತ್ಕೊಂಡು ಇವಾಗ ಬ್ಯಾಕ್ ಟು ಬಿಜಾಪುರ ಬರ್ತಾ ಇದ್ದೀವಿ. ಸೊ ಇದಾಗಿತ್ತು ನಮ್ಮ ಸ್ಮಾಲ್ ಟ್ರಿಪ್ ಟು ಉಡುಪಿ. ನಮ್ಮ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.